ಬಹಳ ಜನಕ್ಕೆ ಒಂದು ಆಸೆ ಆಕಾಂಕ್ಷೆ ಏನು ಅಂತಂದರೆ ನನ್ನ ಹತ್ರ 1 ಕೋಟಿ ಯಾವಾಗ ಜಮಾ ಆಗುತ್ತೆ, ಮತ್ತು ಯಾವ ವಯಸ್ಸಿನಲ್ಲಿ ಎಷ್ಟು ಹಾಕಬೇಕಾಗುತ್ತೆ. ಬಹಳಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಮೇಲಲ್ಲಿ ಕೇಳುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡ್ತಾ ಇದ್ದೇನೆ. ಕರ್ನಾಟಕ ಟಿ ವಿಗೆ ನಾನು ಒಂದಷ್ಟು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದರೆ ಫೈನಾನ್ಸ್ ಬಗ್ಗೆ ಒಂದಷ್ಟು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಫೈನಾನ್ಸ್ ಬಗೆಗೆ ಸ್ವಲ್ಪ ನಾಲೆಜ್ ಇರೋರ ಸಂಖ್ಯೆ ಕೇವಲ 5%. ಉಳಿದವರಿಗೆ ಅದರ ಗಂಧ ಗಾಳಿಯೂ ಗೊತ್ತಿಲ್ಲ, ಮತ್ತು ತಮ್ಮ ಹಣವನ್ನು ಇತರರಿಗೆ ಹೂಡಲಿಕ್ಕೆ ಬಿಡ್ತಾರೆ, ಲಾಸನ್ನು ಮಾಡ್ಕೊಳ್ತಾರೆ. ಆದ್ದರಿಂದ ಕರ್ನಾಟಕ ಟಿ ವಿಯವರು ಈ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಒಂದಷ್ಟು ಫೈನಾನ್ಸ್ ಎಜುಕೇಷನ್ ಇರಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಕ್ಯಾಲ್ಕುಲೇಷನ್ಗಳನ್ನು ಹಾಕಿದ್ದೇವೆ. ನಿಮ್ಮ ಮುಂದೆ ಒಂದಷ್ಟು ಸ್ಲೈಡ್ಗಳನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ವಯಸ್ಸಿನಲ್ಲಿ ಎಷ್ಟು ಹಣವನ್ನು ಹಾಕಬೇಕಾಗುತ್ತೆ. ಉದಾಹರಣೆಗೆ ನಿಮಗೀಗ 28 ವರ್ಷ ಅಂತ ಇಟ್ಕೊಳ್ಳೋಣ. ನಾನು 28 ವರ್ಷ ಅಂತ ಮೆನ್ಷನ್ ಮಾಡದೇ ಇರ್ಬೋದು, ನಮೂದಿಸದೇ ಇರ್ಬೋದು. ಆವಾಗ ನೀವು 25 ವರ್ಷ ಅಥವಾ 30 ವರ್ಷದ ಸ್ಲಾಟಲ್ಲಿ ನಾನು ಏನು ಮಾತಾಡ್ತೇನೋ ಅದನ್ನು ನಿಜ ಎಂದು ಪರಿಗಣಿಸಿ ಅದರಂತೆ ಹಣವನ್ನು ಹಾಕೊಂಡು ಹೋಗಬೇಕಾಗುತ್ತೆ. ಪ್ರಪಂಚದಲ್ಲಿ 7 ಅದ್ಭುತಗಳು, ಮತ್ತು 8ನೇ ಅದ್ಭುತ ಯಾವುದು ಅಂತಂದರೆ ಪವರ್ ಆಫ್ ಕಾಂಪೌಂಡಿಂಗ್. ಯಾರೋ ಒಬ್ಬರು ಜಗತ್ತಿನ ಅತಿ ಮೇಧಾವಿಯಾದಂತಹ ಐನ್ಸ್ಟೀನ್ ಅವರನ್ನು ಕೇಳಿದ್ರಂತೆ, ಸರ್ ಪ್ರಪಂಚದಲ್ಲಿ 7 ಅದ್ಭುತಗಳು. ಅವ್ರು ಹೇಳಿದ್ರಂತೆ 8ನೇದಿದೆ, ಅದೇ ಚಕ್ರಬಡ್ಡಿ. ಅಂತಂದರೆ ಚಕ್ರಬಡ್ಡಿಯಲ್ಲಿ ಬರುವಷ್ಟು ದುಡ್ಡು ನಿಮಗೆ ಎಲ್ಲೂ ಸಿಕ್ಕೋದಿಲ್ಲ. ಯಾರು ಅವರ ಜೀವಮಾನದ ಅವಧಿಯಲ್ಲಿ ಚಕ್ರಬಡ್ಡಿಯ ಪ್ರಯೋಜನವನ್ನು ಪಡೆಯಲಿಲ್ಲವೋ ಅವರೇ ನತದ್ರಷ್ಟರು ಅಂತ ಐನ್ಸ್ಟೀನ್ ಅವರು ಹೇಳಿದ್ರಂತೆ. ಇವತ್ತು ನಾನು ಅದರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ನಾನು ಮಾತಾಡ್ತಿರುವಂಥ ವಿಷಯ ಇನ್ವೆಸ್ಟ್ಮೆಂಟ್ ಬೈ ಎ 25-year-old ಪರ್ಸನ್. ಅಂದರೆ ನಿಮಗೀಗ 25 ವರ್ಷ ವಯಸ್ಸು ಆಗಿದೆ ಎಂದು ಊಹಿಸಿಕೊಳ್ಳೋಣ. ನೀವೇನಾದರೂ ಪ್ರತಿ ತಿಂಗಳು 1000 ರೂಪಾಯಿಯನ್ನು SIP ಅಥವಾ SEP ಮಾಡ್ಕೊಂಡು ಹೋಗ್ತೇನೆ ಅಂತಂದರೆ, ಮತ್ತೆ ರಿಟೈರ್ಮೆಂಟಿಗೆ 35 ವರ್ಷ ಬಾಕಿ ಇದೆ, ಮತ್ತು ನಿಮ್ಮ ಹಾಕಿದ ಹಣ 12% ಆಗಿ ಅಭಿವೃದ್ಧಿಯನ್ನು ಕಾಣ್ತು ಅಂತಂದರೆ ನಿಮಗೆ ರಿಟೈರ್ಮೆಂಟಿಗೆ 58 ಲಕ್ಷ ಬರುತ್ತೆ. ನೀವು ನನಗೆ ಪ್ರಶ್ನೆ ಕೇಳ್ಬೋದು, 12% ಅಭಿವೃದ್ಧಿ ಎಲ್ಲಿ ಸಿಗುತ್ತೆ? ಯಾಕಂದರೆ FDಯಲ್ಲಿ, ಪೋಸ್ಟ್ ಆಫೀಸ್ನಲ್ಲಿ, ಪ್ರಾವಿಡೆಂಟ್ ಫಂಡಲ್ಲಿ ಒಂದು ಅಂದಾಜು 7ರಿಂದ 8. 12% ಬರುವಂಥದ್ದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಮತ್ತು ಅದೇ ದುಡ್ಡು ಅಂದರೆ 1000 ರೂಪಾಯಿ 35 ವರ್ಷ ಪ್ರತಿ ತಿಂಗಳು ಹಾಕ್ಕೊಂಡು ಹೋದರೆ ನೀವೇನಾದರೂ 15% ಬಂತು ಅಂತಂದರೆ 1.21 crores ನಿಮ್ಮದಾಗುತ್ತೆ ನಿಮ್ಮ 60ನೇ ವಯಸ್ಸಿನಲ್ಲಿ. 15% ಅಂದಾಗ ನೀವು ನನ್ನ ಕೇಳ್ಬೋದು, 15% ಎಲ್ಲಿ ಸಿಗುತ್ತೆ? ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿರುವಂತಹ, ಮುಂಚೂಣಿಯಲ್ಲಿರುವಂತಹ ಮತ್ತು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಹಣವನ್ನು ಈ ರೀತಿ 35 ವರ್ಷ ಹಾಕೊಂಡು ಹೋಗ್ತೀನಿ ಅಂತಂದರೆ ಆವಾಗ ಲಾಂಗ್ ಟರ್ಮ್ನಲ್ಲಿ, ದೀರ್ಘಾವಧಿಯಲ್ಲಿ ಒಂದು ಅಂದಾಜು ನಿಮಗೆ 15% ಬರ್ಬೋದು. ಹಾಗೆಯೇ ನೀವೇನಾದರೂ ಷೇರು ಮಾರುಕಟ್ಟೆ ಬಗೆಗೆ ವಿಶೇಷ ಜ್ಞಾನವನ್ನು ಹೊಂದಿದ್ದು ಮತ್ತು ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ನನಗೆ ಬರುತ್ತೆ ಅಂತಾದರೆ ಮತ್ತು ಷೇರು ಮಾರುಕಟ್ಟೆಯ ಸಂಬಂಧಿತ ಕೆಲವು ಕಾರ್ಯಾಗಾರಗಳನ್ನು ತೆಗೆದುಕೊಂಡು ನಿಮ್ಮ ನಾಲೆಡ್ಜ್ ಲೆವೆಲನ್ನು ಜಾಸ್ತಿ ಮಾಡಿಕೊಂಡಿದ್ದೀರಿ ಅಂತಾದರೆ ನೀವು ಲಾಂಗ್ ಟರ್ಮ್ನಲ್ಲಿ 18%ವರೆಗೂ ನಿರೀಕ್ಷೆಯನ್ನು ಇಟ್ಕೋಬೋದು. 1000 ರೂಪಾಯಿಯನ್ನು ಪ್ರತಿ ತಿಂಗಳು ಹೂಡ್ತಾ ಹೋದರೆ 35 ವರ್ಷ ಹುಡ್ಕೊಂಡು ಹೋದರೆ ನಿಮಗೆ 18% ಹಾಗೆ 2.57 crores ಬಂತು. ಅಂದರೆ ಒಬ್ಬ ಬಡವ ಕೇವಲ 1000 ರೂಪಾಯಿಯನ್ನು ಪ್ರತಿ ತಿಂಗಳು ಉಳಿತಾಯ ಮಾಡ್ತಾ ಹೋಗ್ತಾನೆ ಉತ್ತಮವಾದ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳಲ್ಲಿ ಅಂತಂದರೆ ರಿಟೈರ್ಮೆಂಟಿಗೆ 2.57 crores ಬಂತು. ನಿಮಗೆ ಅನುಕೂಲ ಆಗಲಿ ಅಂಥೇಳಿ ಈ ಸ್ಲೈಡ್ಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ, ಮತ್ತು ನೀವು ಬೇಕಾದರೆ ಗುರ್ತು ಹಾಕೋಬೋದು. ಈಗ ನಾನು 1000 ರೂಪಾಯಿ ಬಗ್ಗೆ ಮಾತಾಡಿದೆ. ಈಗ ಅದೇ ಒಬ್ಬ 5000 ರೂಪಾಯಿಯನ್ನು ಪ್ರತಿ ತಿಂಗಳು ಉಳಿತಾಯ ಮಾಡ್ತೇನೆ ಅಂತಂದರೆ 35 ವರ್ಷಗಳ ಬಳಿಕ 12% ಆಗಿ 2.9 crores ಬರುತ್ತೆ, ಮತ್ತು 15% ಆಗಿ 6.08 crores ಬರುತ್ತೆ, ಮತ್ತು 18% ಆಗಿ 12.86 crores ಬರುತ್ತೆ.
ನೀವೀಗ ನನಗೆ ಪ್ರಶ್ನೆ ಕೇಳ್ಬೋದು, 5,000ವನ್ನು ಪ್ರತಿ ತಿಂಗಳು ಉಳಿತಾಯ ಮಾಡುವುದು ಹೇಗೆ? ನನಗೆ ಗೊತ್ತಿದ್ದ ಹಾಗೆ ಒಬ್ಬ 23-24 ವರ್ಷದ ಯುವಕ ಕಾಲೇಜಿಂದ ಹೊರಗೆ ಬರ್ತಾನೆ ಅಂತಂದರೆ, ಡಿಗ್ರಿ ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿರ್ಬೋದು, ಅವರಿಗೆ ಕನಿಷ್ಠ ಸ್ಯಾಲರಿ ಅಂತಂದರೆ ಒಂದು 30,000-40,000 ಮತ್ತು ಆ 30,000-40,000ದಲ್ಲಿ ಅಂದಾಜು 5,000 ರೂಪಾಯಿಯನ್ನು ಉಳಿತಾಯ ಮಾಡೋದು ದೊಡ್ಡ ವಿಚಾರ ಏನೂ ಅಲ್ಲ. ಹಾಗೆಯೇ ನೀವೇನಾದರೂ ಕಾರ್ಪೆಂಟರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ ಆಗಿದ್ರೂ ಕೂಡ ತಿಂಗಳಲ್ಲಿ 5,000ವನ್ನು ಉಳಿತಾಯ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದ್ದರಿಂದ 25 ವರ್ಷದ ಯುವಕ ಏನಾದರೂ 5,000 ರೂಪಾಯಿಯನ್ನು ಉಳಿತಾಯ ಮಾಡ್ತಾ ಹೋಗ್ತಾನೆ ಮತ್ತು ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ಆಯ್ಕೆಯೊಂದಿಗೆ ಷೇರುಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಾನೆ ಅಂತಂದರೆ 12.86 crores ನಿಮ್ಮದಾಗುತ್ತೆ. ಇದೀಗ ನಾನು ಮಾತಾಡಿದ್ದು 25 ವರ್ಷದ ಹೂಡಿಕೆದಾರನ ಬಗೆಗೆ. ಈಗ ನಾನು 30 ವರ್ಷಕ್ಕೆ ಒಬ್ಬ ವ್ಯಕ್ತಿ ಹೂಡಿಕೆಯನ್ನು ಪ್ರಾರಂಭ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನಿಮ್ಮ ಮುಂದೆ ಲೆಕ್ಕ ಇಡ್ತಾ ಇದ್ದೇನೆ. 1,000 ರೂಪಾಯಿಯನ್ನು ಪ್ರತಿ ತಿಂಗಳು SIP ಮಾಡ್ತಾರೆ ಮತ್ತು ಅವರಿಗೆ ರಿಟೈರ್ಮೆಂಟಿಗೆ ಬಾಕಿ ಇರುವುದು 30 ವರ್ಷ. 12% ಆಗಿ ಪ್ರಾಫಿಟ್ ಬರುತ್ತೆ ಅಂತಂದರೆ ಅವನಿಗೆ 60ನೇ ವಯಸ್ಸಿಗೆ 32 ಲಕ್ಷ ಬರುತ್ತೆ ಮತ್ತು 15% ಆಗಿ ಬಂದರೆ 60 ಲಕ್ಷ ಬರುತ್ತೆ ಮತ್ತು ಅದೇ 18% ಹಾಗೆ ಅವರಿಗೇನಾದರೂ ರಿಟರ್ನ್ಸ್ ಬಂತು ಅಂತಂದರೆ 1.12 crores ಬರುತ್ತೆ. ಈಗ 25 ವರ್ಷ ವಯಸ್ಸಿನ ಯುವಕನಿಗೆ ಬಂದಂಥ ರಿಟೈರ್ಮೆಂಟ್ ಫಂಡು 30 ವರ್ಷದವರೆಗೆ ಬರಲ್ಲ, ಯಾಕಂದರೆ 5 ವರ್ಷ ಕಳೆದು ಹೋಯಿತು. 5,000 ಲೆಕ್ಕ ಕೊಡ್ತಾ ಇದ್ದೇನೆ. ನಿಮ್ಮ ವಯಸ್ಸು 30, ರಿಟೈರ್ಮೆಂಟಿಗೆ ಇನ್ನೂ 30 ವರ್ಷ ಬಾಕಿ ಇದೆ, ತಿಂಗಳಿಗೆ 5,000ವನ್ನು ನೀವು ಉಳಿತಾಯ ಮಾಡ್ತಾ ಇದ್ದೀರಿ, ಇನ್ನೂ 30 ವರ್ಷ ಹಣ ಹಾಕ್ತೀರಿ, 12% ಆಗಿ ರಿಟರ್ನ್ಸ್ ಬಂದರೆ 1.62 crores, 15% ಆಗಿ ಬಂದರೆ 3 crores ಮತ್ತು ಅದೇ 18% ಆಗಿ ನಿಮಗೆ ಏನಾದರೂ ರಿಟರ್ನ್ಸ್ ಬಂದರೆ ದೀರ್ಘಾವಧಿಯಲ್ಲಿ 5.6 crores ಆಯಿತು. 25 ವರ್ಷ ಮಾತಾಡಿದೆ, 30 ವರ್ಷದ ಒಬ್ಬ ಹೂಡಿಕೆದಾರನ ಬಗೆಗೆ ಮಾತಾಡಿದೆ. ಈಗ ಮಾತಾಡ್ತಿರೋದು 35 ವರ್ಷದ ಹೂಡಿಕೆದಾರನದ್ದು. 1,000 ರೂಪಾಯಿಯನ್ನು ಪ್ರತಿ ತಿಂಗಳು ಹಾಕ್ಕೊಂಡು ಹೋಗ್ತೇನೆ, ರಿಟೈರ್ಮೆಂಟಿಗೆ 25 ವರ್ಷ ಬಾಕಿ ಇದೆ, 12% ಆಗಿ ಮ್ಯೂಚುವಲ್ ಫಂಡಲ್ಲಿ ಬಂದಿದೆ ಅಂತಂದರೆ ನಿಮಗೆ ಲಭ್ಯವಾಗುವುದು 17.9 lakhs. 15% ಆಗಿ ಬರುತ್ತೆ ಅಂತಂದರೆ 29.4 lakhs ಮತ್ತು ಅದೇ 18% ಆಗಿ ನಾನು ಇಂಟೆಲಿಜೆಂಟ್ ಆಗಿ ನನ್ನ ಪೋರ್ಟ್ಫೋಲಿಯೋನ ನೋಡ್ಕೋತೇನೆ ಅಂತಂದರೆ ನಿಮಗೆ 48.5 ಲಕ್ಷ ಲಭ್ಯ ಆಗುತ್ತೆ 1,000 ರೂಪಾಯಿ ಹಾಕಿದವರಿಗೆ. ಈಗ 5,000 ಲೆಕ್ಕ ಕೊಡ್ತಾ ಇದ್ದೇನೆ. 5,000 ಹಂಗೆ 35 ವರ್ಷ ವಯಸ್ಸಿನವರು ಮತ್ತು 25 ವರ್ಷ ನಿರಂತರವಾಗಿ SIP ಮಾಡ್ತಾರೆ ಅಂತಂದರೆ 12% ಆಗಿ 90 ಲಕ್ಷ ಸಿಗುತ್ತೆ, 15% ಆಗಿ 1.47 crores ಬರುತ್ತೆ, 18% ಆಗಿ 2.43 crores ನಿಮ್ಮದಾಗುತ್ತೆ. ಈಗ ನಾನು 35 ವರ್ಷದವರ ಬಗ್ಗೆ ಮಾತಾಡಿದೆ. ಈಗ 40 ವರ್ಷಕ್ಕೆ ಹಣವನ್ನು ಹಾಕಿದ್ರೆ ಏನಾಗುತ್ತೆ? ರಿಟೈರ್ಮೆಂಟ್ ಕೇವಲ 20 ವರ್ಷ. 1,000 ರೂಪಾಯಿಗೆ ಹಾಕ್ಕೊಂಡೋದ್ರೆ 12% ಆಗಿ 9.68 lakhs ಮಾತ್ರ, 15% ಆಗಿ 14.1 lakhs ಮತ್ತು ಕಾರ್ಪಸ್ 18% ಆಗಿ ಡೆವಲಪ್ ಆದರೆ 20.8 lakhs ಬರುತ್ತೆ. ಇದು 1,000 ರೂಪಾಯಿ ಹಾಕ್ಕೊಂಡೋದವರಿಗೆ. ಅದೇ 5,000ವನ್ನು ಹಾಕ್ಕೊಂಡೋದವರಿಗೆ 20 ವರ್ಷಕ್ಕೆ 12% ಆಗಿ 48.4 lakhs ಬರುತ್ತೆ, 15% ಆಗಿ 70.7 lakhs ಬರುತ್ತೆ ಮತ್ತು 18% ಆಗಿ 1.04 crores ಬರುತ್ತೆ. ಇಲ್ಲಿ ನೀವು ಏನನ್ನು ನೋಡಿರ್ಬೋದು ಅಂತಂದರೆ 25 ವರ್ಷ ವಯಸ್ಸಿನವರು ಬೇಗ ಪ್ರಾರಂಭ ಮಾಡಿದ್ರಿಂದ ಅವರಿಗೆ ಬರುವಂಥ ಹಣ ಆಲ್ಮೋಸ್ಟು 3ರಿಂದ 4 ಪಟ್ಟು. ನಾವು ಯಾವಾಗಲೂ ನಮ್ಮ ಎಲ್ಲ ಕಾರ್ಯಾಗಾರಗಳಲ್ಲೂ ಹೇಳೋದೇನು ಅಂತಂದರೆ ದಯವಿಟ್ಟು ನಿಮ್ಮ ಹೂಡುವಿಕೆಯನ್ನು ಅತೀ ಶೀಘ್ರದಲ್ಲಿ ಪ್ರಾರಂಭ ಮಾಡಿ. ಹೂಡಿಕೆಯ 3 ನಿಯಮಗಳು: ಶೀಘ್ರವಾಗಿ ಉಳಿತಾಯ ಮಾಡಿ, ದೀರ್ಘವಾಗಿ ಉಳಿತಾಯ ಮಾಡಿ ಮತ್ತು ತಪ್ಪದೆ ಉಳಿತಾಯ ಮಾಡಿ. 40 ವರ್ಷದವ್ರ ಬಗ್ಗೆ ಮಾತಾಡಿದೆ, ಈಗ 45 ವರ್ಷದವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ದೀರ್ಘಾವಧಿ ಹೂಡಿಕೆ ತಿಂಗಳಿಗೆ 1,000 ರೂಪಾಯಿ 15 ವರ್ಷ ಹಾಕ್ಕೊಂಡು ಹೋಗ್ತಾರೆ. ಯಾಕಾದರೆ ರಿಟೈರ್ ಆಗೋದು 60 ವರ್ಷಕ್ಕೆ. 12% ಆಗಿ ಬಂತು ಅಂತಂದರೆ 5 ಲಕ್ಷ ಮಾತ್ರ ಬರುತ್ತೆ, 15% ಆಗಿ 6.57 lakhs ಮತ್ತು 18% ಬಂತು ಅಂತಂದರೆ 8.63 lakhs. ನೀವು ಇದನ್ನೆಲ್ಲ ಹೋಲಿಕೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೇಗ ಹೂಡಿಕೆಯನ್ನು ಪ್ರಾರಂಭ ಮಾಡಿದ್ರೆ ಅಷ್ಟು ಒಳ್ಳೆಯದು
ಮತ್ತು ಯಾರಾದರೂ ವಯಸ್ಸಾದವರು ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದಷ್ಟು ಪಶ್ಚಾತ್ತಾಪವನ್ನು ಕೂಡ ಅನುಭವಿಸ್ತೀರಿ. ಮತ್ತು ನಿಮಗೇನಾದರೂ ಈಗ ಚಿಕ್ಕ ವಯಸ್ಸು ಅಂತಂದರೆ ಸಂತೋಷ ಪಡ್ತೀರಿ. ಯಾರು ಹಿರಿಯ ನಾಗರಿಕರು 50 ವರ್ಷ ಮೇಲಿನವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಯಾವ ಮನೆಯಲ್ಲಿ ಯುವಕರು 25, 30, 35 ವರ್ಷದವರು ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಪ್ರತಿ ಮನೆಗೂ ಈ ವಿಡಿಯೋ ತಲುಪುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆಲ್ಲರಿಗೂ ಇದು ತಲುಪುತ್ತೆ ಅಂತಾದರೆ ಮುಂದಿನ ದಿನಗಳಲ್ಲಿ ಅವರು ಒಂದಷ್ಟು ಪ್ಯಾಸಿವ್ ಇನ್ಕಮ್ನ ಪಡೆಯಬಹುದು. ಪ್ಯಾಸಿವ್ ಇನ್ಕಮ್ ಅಂತಂದರೆ ನಾವು ಮಲಗಿರುವಾಗ ಪಡೆಯುವಂಥ ಹಣ. ಈಗ ನಾನು 45 ವರ್ಷದವರು 5,000 ರೂಪಾಯಿ ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. 15 ವರ್ಷದ ಹೂಡಿಕೆ 25 ಲಕ್ಷ ಬರುತ್ತೆ, 12% ಹಾಗೆ. 32.8 ಲಕ್ಷ ಬರುತ್ತೆ, 15% ಹಾಗೆ. ಮತ್ತು 43.16 ಲಕ್ಷ ಬರುತ್ತೆ, 18% ಹಾಗೆ. ಈಗ 50 ವರ್ಷದ ಒಬ್ಬ ವ್ಯಕ್ತಿಯ ಹೂಡಿಕೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. 1,000 ರೂಪಾಯಿನ ಹಾಕೊಂಡು ಹೋಗ್ತಾರೆ. ರಿಟೈರ್ಮೆಂಟಿಗೆ ಬಾಕಿ ಇರೋದು 10 ವರ್ಷ. 12% ಆಗಿ ವರ್ಕೌಟ್ ಆಯಿತು ಅಂತಂದರೆ ಕೇವಲ 2.4 ಲ್ಯಾಕ್ಸ್ ಆಯಿತು. ಅದೇ 15% ಆಗಿ ವರ್ಕೌಟ್ ಆಗುತ್ತೆ ಅಂತಂದರೆ 2.8 ಲ್ಯಾಕ್ಸ್ ಬಂತು. ಮತ್ತು 18% ಆಗಿ 3.3 ಲ್ಯಾಕ್ಸ್ ಬಂತು. ಇದೇನು ಇಷ್ಟು ಕಮ್ಮಿ ಅಂತ ನೀವು ಕೇಳ್ಬೋದು. ಯಾಕಂದರೆ ನಿಮ್ಮ ಹತ್ರ ಉಳ್ಕೊಂಡಿರೋದು 10 ವರ್ಷ ಮಾತ್ರ. ಆದ್ದರಿಂದ ಯಾರ್ಯಾರು ತಂದೆ ತಾಯಿಯಂದರು ಇದನ್ನು ನೋಡ್ತಾ ಇದ್ದಾರೆ, ಅಜ್ಜ ಅಜ್ಜಿಯವರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ವಿಡಿಯೋನ ನವ ಯುವಕರಿಗೆ ಮತ್ತು ಆದಷ್ಟು ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ. ಮತ್ತು ವಿಡಿಯೋನ ನೋಡಬೇಕು ಅಂತೇಳಿ ಕನಿಷ್ಠ ಪಕ್ಷ 3 ಸತಿನಾದರೂ ವಿಡಿಯೋ ನೋಡಿದ್ರೆ ನಿಮಗೊಂದಷ್ಟು ಮೋಟಿವೇಶನ್ ಬರುತ್ತೆ. ನಾನು ಆದಷ್ಟು ಬೇಗ ನನ್ನ ಹೂಡಿಕೆಯನ್ನು ಪ್ರಾರಂಭ ಮಾಡಬೇಕು. 50 ವರ್ಷದ ವ್ಯಕ್ತಿ 5,000 ರೂಪಾಯಿಯನ್ನು ಹಾಕೊಂಡು ಹೋಗ್ತೀನಿ ಅಂತಂದರೆ ನಂಬರ್ ಆಫ್ ಇಯರ್ಸ್ 10 ರಿಟೈರ್ಮೆಂಟಿಗೆ ಉಳಿದಿರೋದು. ಮತ್ತು 12% ಆಗಿ 11.8 ಲ್ಯಾಕ್ಸ್ ಬರುತ್ತೆ, 15% ಆಗಿ 14 ಲಕ್ಷ ಬರುತ್ತೆ, ಮತ್ತು 18% ಆಗಿ 16.7 ಲ್ಯಾಕ್ಸ್ ಬರುತ್ತೆ. ಅರ್ಥ ಏನು ಅಂತಂದರೆ ನಿಮ್ಮ ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ 5,000 ರೂಪಾಯಿ 1,000 ರೂಪಾಯಿ ಸಾಕಾಗೋದಿಲ್ಲ. ಅದೇ ನಿಮ್ಮ ವಯಸ್ಸು 25, 30 ಅಂತಂದರೆ 1,000 ರೂಪಾಯಿ ಕೂಡ ಸಾಕಾಗುತ್ತೆ. 5,000ದಲ್ಲಿ ದೊಡ್ಡ ಮೊತ್ತವನ್ನು ನಿರೀಕ್ಷೆ ಮಾಡ್ಬೋದು. ಚಕ್ರ ಬಡ್ಡಿ ಅನ್ಬೇಕಾದ್ರೆ ನಾವು ಚಿಕ್ಕಂದಿನಲ್ಲಿ ಸ್ಕೂಲ್ನಲ್ಲಿ ಕಲ್ತಿದ್ದೇವೆ. ಏನು ಅಂತಂದರೆ ಪ್ರಿನ್ಸಿಪಲ್ ರೇಟ್ ಆಫ್ ರಿಟರ್ನ್ ಟೈಮ್ ಪೀರಿಯಡ್, PRT. ಇದರಲ್ಲಿ ಪ್ರಿನ್ಸಿಪಲ್ ಅನ್ನುವಂಥದ್ದು ನಾನು ಹಾಕುವಂಥ ಅಸಲು. ರೇಟ್ ಆಫ್ ರಿಟರ್ನ್ ಅಂತಂದರೆ ಎಲ್ಲಿ ಹಣವನ್ನು ಹೂಡಿದ್ದೀರಿ ಮತ್ತು ಎಷ್ಟು ಲಾಭ ಬರ್ತಾ ಇದೆ. ಟೈಮ್ ಪೀರಿಯಡ್ ಅಂತಂದರೆ ಎಷ್ಟು ವರ್ಷಕ್ಕೆ ಹಣವನ್ನು ಹಾಕಿದ್ದೀರಿ. ಸಾಮಾನ್ಯವಾಗಿ ಎಷ್ಟು ಹಣವನ್ನು ಹಾಕ್ತೇನೆ ಅಂತ ಗೊತ್ತು, ರಿಟರ್ನ್ಸ್ ಎಷ್ಟು ಬರ್ಬೋದು ಅಂತ ಅಂದಾಜು ಮಾಡ್ಬೋದು. ಆದರೆ ಸಮಯ ಬಹಳ ಬಹಳ ಅಗತ್ಯ. ಎಷ್ಟು ಸಮಯವನ್ನು ಎಕ್ಸ್ಟ್ರಾ ಕೊಡ್ತೀರೋ ಅಷ್ಟು ಹಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ನೀವೇನಾದರೂ ನಿಮ್ಮ ಹೂಡುವಿಕೆಯನ್ನು 30ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದಿರಿ, 5,000ವನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀರಿ, ಮತ್ತು ರಿಟೈರ್ಮೆಂಟ್ ದಿನ 60ನೇ ವಯಸ್ಸಿಗೆ ನಿಮ್ಮ ಅಕೌಂಟಲ್ಲಿ ಒಂದು 5 ಕೋಟಿ ಜಮಾ ಆಗಿದೆ ಅಂತಂದರೆ, ಯಾಕಂದರೆ ನೀವು ನಿರಂತರವಾಗಿ SIP ಮಾಡಿದ್ದೀರಿ, 5 ಕೋಟಿ ಜಮಾ ಆಯಿತು ಅಂತಂದರೆ ನಿಮಗೆ ಗೊತ್ತಿರಬೇಕು, ನೀವು 25ನೇ ವಯಸ್ಸಿಗೆ ಪ್ರಾರಂಭ ಮಾಡಿದ್ದರೆ 5 ವರ್ಷ ಜಾಸ್ತಿ ಹಣವನ್ನು ಹೂಡಿಕೆ ಮಾಡಿದ್ದಿದ್ದರೆ ನಿಮಗೆ 5 ಕೋಟಿಯ ಬದಲಾಗಿ 10 ಕೋಟಿ ಬರ್ತಾಯಿತ್ತು. ನಮ್ಮ ಕಾರ್ಯಾಗಾರಕ್ಕೆ ಸೇರಿಕೊಂಡವರೆಲ್ಲರೂ ಹೇಳುವ ಮಾತು ಒಂದೇ, ಸರ್ ನಾವು ಬಹಳ ಮುಂಚೆನೇ ಸೇರಬೇಕಾಗಿತ್ತು, ಡಾಕ್ಟರ್ ಭರತ್ ಚಂದ್ರ ಅವರ ಪರಿಚಯ ಇತ್ತು, ಆದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದ್ವಿ. ಆದ್ದರಿಂದ ಬಹಳ ಇಂಪಾರ್ಟೆಂಟು ಕಾರ್ಯಪ್ರವರ್ತರಾಗ್ಬೋದು. ಈ ವಿಡಿಯೋನ ಕೇಳಿಕೊಂಡು ಹೋದರೆ ಏನೂ ಆಗೋದಿಲ್ಲ, ಕಾರ್ಯಪ್ರವರ್ತರಾಗಬೇಕು. ಒಂದಷ್ಟು ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡಬೇಕು. ಈಗ ಇನ್ನೂ ಒಂದು ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಮಗೀಗ 25 ವರ್ಷ ವಯಸ್ಸು ಅಂತ ಇಟ್ಕೊಳ್ಳೋಣ. 5,000 ರೂಪಾಯಿಯನ್ನು ಪ್ರತಿ ತಿಂಗಳು SIP ಮಾಡ್ತಾ ಇದ್ದೀರಿ, 15% ರಿಟರ್ನ್ಸ್ ಬರುತ್ತೆ ಅಂತಂದರೆ 60ನೇ ವಯಸ್ಸಿನಲ್ಲಿ 6.08 ಕ್ರೋರ್ಸು ನಿಮ್ಮದಾಗುತ್ತೆ. ಮತ್ತು ನೀವೇನಾದರೂ 30ನೇ ವಯಸ್ಸಿನಲ್ಲಿ ನಿಮ್ಮ ಹೂಡುವಿಕೆಯನ್ನು ಪ್ರಾರಂಭ ಮಾಡ್ತೀನಿ ಅಂತಂದರೆ 5,000 ಹಾಕಬೇಕಾಗಿತ್ತು 25ನೇ ವಯಸ್ಸಿನಲ್ಲಿ. ಈಗ ಅದೇ 6.08 ಕ್ರೋರ್ಸ್ ಬರಬೇಕು ಅಂತಂದರೆ ನೀವು 10,200 ರೂಪಾಯಿಯನ್ನು ಹೂಡಿಕೆ ಮಾಡಬೇಕಾಗುತ್ತೆ.
ಅಂದರೆ ಲೇಟ್ ಆಗಿದ್ದಕ್ಕೆ ಭಗವಂತನು ದಂಡವನ್ನು ಕೊಡ್ತಾ ಇದ್ದಾನೆ. 35 ವರ್ಷಕ್ಕೆ ಪ್ರಾರಂಭ ಮಾಡ್ತೀನಿ ಅಂತಂದರೆ 10,200 ಸಾಕಾಗೋದಿಲ್ಲ, 21,000 ಪ್ರತಿ ತಿಂಗಳು ಹಾಕಬೇಕಾಗುತ್ತೆ. 40 ವರ್ಷಕ್ಕೆ 43,000 ಹಾಕಬೇಕಾಗುತ್ತೆ. 45 ವರ್ಷಕ್ಕೆ 93,000 ಪ್ರತಿ ತಿಂಗಳು ಹಾಕಿದ್ರೆ ಆವಾಗಲೇ ನಿಮಗೆ 60 ವಯಸ್ಸಿಗೆ 6.08 crores ಬರುತ್ತೆ. ಅದೇ 50 ವರ್ಷಕ್ಕೆ ಪ್ರಾರಂಭ ಮಾಡ್ತೀನಿ ಅಂತಂದರೆ ನೀವು ಪ್ರತಿ ತಿಂಗಳು ಹಾಕಬೇಕಾದಂಥ ಮೊತ್ತ 2,20,000 ಆಗುತ್ತೆ. ಆವಾಗ ನಿಮಗೆ 60ನೇ ವಯಸ್ಸಿಗೆ 6.08 lakhs ನಿಮ್ಮಲ್ಲಿ ಜಮಾ ಆಗುತ್ತೆ. ಜಾಸ್ತಿ ಸಮಯವನ್ನು ನೀವು ಪೋಲು ಮಾಡುವುದರಿಂದ ಭಗವಂತನು ದಂಡವನ್ನು ಹಾಕ್ತಾನೆ. ಅದೇ 25 ವರ್ಷಕ್ಕೆ ಪ್ರಾರಂಭ ಮಾಡಿದರೆ ಕೇವಲ 5,000 ಸಾಕಾಗಿತ್ತು. ಆದ್ದರಿಂದ ಸ್ನೇಹಿತರೆ, ಆದಷ್ಟು ಬೇಗ ನಿಮ್ಮ ಉಳಿತಾಯವನ್ನು ಪ್ರಾರಂಭ ಮಾಡಿ. ಮತ್ತೊಮ್ಮೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಶೀಘ್ರವಾಗಿ ಉಳಿತಾಯ ಮಾಡಿ, ದೀರ್ಘವಾಗಿ ಉಳಿತಾಯ ಮಾಡಿ, ತಪ್ಪದೆ ಉಳಿತಾಯ ಮಾಡಿ. ಅಕಸ್ಮಾತ್ ನೀವೇನಾದರೂ 1 ತಿಂಗಳು 1 ಕಂತನ್ನು ಕಟ್ಟಲಿಲ್ಲ ಅಂತಂದರೆ ಅದೇನು ಕೋಟಿ ಬರ್ತಾ ಇತ್ತೋ ಅದರಲ್ಲಿ 15-20 ಲಕ್ಷ ಮೈನಸ್ ಆಗೋಗುತ್ತೆ. ಇದನ್ನು ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದ ಜನಸಂಖ್ಯೆ ಒಂದಂದಾಜು 6.5 ಕೋಟಿ 7 ಕೋಟಿ ಎಂದಿಟ್ಟುಕೊಳ್ಳೋಣ. ಅದರಲ್ಲಿ ಕನ್ನಡವನ್ನು ಮಾತನಾಡುವವರ ಸಂಖ್ಯೆ ಒಂದು 3.5 ಕೋಟಿ ಅಂತ ಇಟ್ಕೊಂಡ್ರೆ, ಆ 3.5 ಕೋಟಿಯಲ್ಲಿ ಯುವಕರ ಸಂಖ್ಯೆ ಒಂದಂದಾಜು 1 ಕೋಟಿ ಅಂತ ಇಟ್ಕೊಂಡ್ರೆ, ಈ 1 ಕೋಟಿ ಯುವಕರಿಗೆ ಈ ನಮ್ಮ ಮೆಸೇಜ್ ತಲುಪಬೇಕು. ಆದಷ್ಟು ಶೀಘ್ರವಾಗಿ 5,000ವೋ 1,000ವೋ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿ. ನನ್ನ ವಿನಂತಿ ಏನು ಅಂತಂದರೆ, ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಮುಂದಿನ ದಿನಗಳಲ್ಲಿ ಯಾರಾದರೂ ಶೀಘ್ರವಾಗಿ ಉಳಿತಾಯವನ್ನು ಕೈಗೊಂಡು ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹ ಮಾಡಿದ್ರೆ ಆ ಪುಣ್ಯ ನಿಮ್ಮದಾಗುತ್ತೆ. ಕರ್ನಾಟಕ ಟಿವಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಯಾಕಂದರೆ ಇಂತಹ ಉಪಯುಕ್ತ ಕಾರ್ಯಕ್ರಮಗಳನ್ನು ಅವರ ಯೂಟ್ಯೂಬ್ ಚಾನಲಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತೊಂದು ವಿಚಾರ, ಇವತ್ತು ನಾನು ಮಾಡಿದ ವಿಡಿಯೋಗೆ ನೀವು ಒಂದಷ್ಟು ಪಾಸಿಟಿವ್ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿದರೆ, ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ಕರ್ನಾಟಕ ಟಿವಿಯವರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಅಂತ ಆರ್ಗನೈಸ್ ಮಾಡ್ತಾರೆ. ಆಗ ಇನ್ನೊಂದಷ್ಟು ಜನಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ದಯವಿಟ್ಟು ವಿಡಿಯೋನ 3 ಸತಿ ನೋಡಿ, ಆದಷ್ಟು ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಕಾರ್ಯಪ್ರವೃತ್ತರಾಗಿ ಅಂತ ನಿಮಗೆ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ.